ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ನು ನಂಬಿಕೆ ಕಳ್ಕೊಂಡ ಅಷ್ಟೆ. ಜವಾಬ್ದಾರಿ ಇಲ್ವೇನೋ ನಿನ್ಗೆ? ಒಂದು ಫೋನ್ ನೋಡ್ಕೊಳಕ್ಕಾಗಲ್ವಾ ನಿಂಗೆ? ಹಣೆ ಬರ ಬಂದು ಕೂತದ್ ನನಗೆ ದರಿದ್ರ ನನ್ನ ಮಗನೇ. ಹಂಗೆ ಕತ್ತನ್ನು ಕಾಲು ಸಾಯಿಸ್ಬಿಡ್ತೀನಿ. ಏನಪ್ಪೋ ಹೆಂಗಪ್ಪು ಗೆಗ್ಗದ್ರೆ ನನ್ನ ಕತ್ತಿ ಹಿಂಗೆ ಅಂದ್ಬಿಟ್ಟೆ ಕಣೋ. ನಾನು ಯಾಕೋಲೆ ನನ್ನ ಮಕ್ಕಳು ಬಾಡಂದ್ರೆ ಹಾಳು ಮಾಡಬೇಡ ಕಣೋ. ಸಾರಿ ಅಲ್ವಾ ಒಪ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತಿನ ತಮ್ಮನೇಲಿ ನೀವು ನೋಡಿರ್ತೀರಾ, ಪ್ರತೀಕ್ಗೆ ನಾನು ಅಪ್ಪು ಸೇರಿಕೊಂಡು ಪ್ರ್ಯಾಂಕ್ ಮಾಡಿದ್ವಿ. ಆ್ಯಕ್ಚುಲಿ ಅಪ್ಪು ಹತ್ರ ಒಂದು ಫೋನ್ ಇತ್ತು ನಂದು, ವ್ಲಾಗ್ ಮಾಡೋಕ್ಕೆ ಅಂತ ನಾವು ಕೊಟ್ಟಿದ್ವಿ. ಅದು ಕಳೆದೋಗಿದೆ ಅಂತ ಈಗ ನಾವು ಅದನ್ನು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಪ್ರತೀಕ್ಗೆ ಗ್ಯಾಜೆಟ್ಸ್ ಎಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೂ ತುಂಬ ಹಳೆ ಫೋನ್ಸ್ಗಳು ಗ್ಯಾಜೆಟ್ಸ್ಗಳನ್ನ ತುಂಬ ಸೆಕ್ಯೂರಾಗಿ ಇಟ್ಕೊಂಡಿದ್ದಾರೆ. ಏನು ಕಳೆದೋದ್ರು ಗ್ಯಾಜೆಟ್ಸ್ ಕಳೆದೋದ್ರೆ ಪ್ರತೀಕ್ಗೆ ತುಂಬ ತುಂಬ ಕೋಪ ಬರುತ್ತೆ. ಸೊ ಅದನ್ನು ಇಟ್ಕೊಂಡು ನಾವಿವಾಗ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಫೋನ್ ಕಳೆದೋಯ್ತು. ಆ್ಯಕ್ಚುಲಿ ಆ ಫೋನ್ ಬಂದು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಪ್ರತೀಕ್. ಇಟ್ ಈಸ್ ಅ ವೆರಿ ಫಸ್ಟ್ ಗಿಫ್ಟ್ ನನಗೆ ಪ್ರತೀಕ್ ಗಿಫ್ಟ್ ಮಾಡಿದ್ದು. ಸೊ ಅದರಲ್ಲಿ ಒಂದಷ್ಟು ಎಮೋಷನ್ಸ್ ಹಾಗೆ ಒಂದಷ್ಟು ಫೈಲ್ಸ್ ಎಲ್ಲ ಇದೆ, ಇಂಪಾರ್ಟೆಂಟ್ ಫೈಲ್ಸ್, ಸ್ಕ್ರಿಪ್ಟ್ ಎಲ್ಲ ಇದೆ ಸಿನಿಮಾದು. ಸೊ ಈಗ ಅದೇ ಕಳೆದೋಗಿದೆ ಅಂತ ಅಂದರೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಬನ್ನಿ ಬಿಡ್ಲಿ. ಏನು ಬೇಡ ಬೇಡ ಅಂತಿದ್ರೆ ಅವನೇನೋ ಮಾತಾಡ್ಬೇಕಂತಿದ್ದಾನೆ. ಮಾತಾಡ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಅದು ಯೂಟ್ಯೂಬ್ ಮಾಡೋದಕ್ಕೆ ಮೊಬೈಲ್ ಕೊಟ್ಟಿದ್ರಲ್ಲ, ಮೊಬೈಲ್ ಕೊಟ್ಟಿದ್ದ ಸೀರಿಯಸ್ ಆಗ್ರಿ, ಪ್ರಾಮಿಸ್ಗೂ ನೀವೇ ಕೇಳಿ, ನೀವೇ ತಾನೇ ಕೊಟ್ಟಿರೋದು. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಕೊಡೋವಾಗಲೇ ಹೇಳಿದ್ದೀನಿ. ಹೇಳೋ ಏನು ಊರಿ ನಿಜವಾಗ್ಲೂ ಕಳ್ಕೊಂಬಂದವನೆ. ಎಲ್ಲಿ ಹಿಂಗೆ ಆಚೆ ಹೋಗಿದ್ದೆ, ಅಲ್ಲಿ ಫ್ರೆಂಡ್ಸ್ ಜೊತೆ ಇಟ್ಟಿದ್ದೀನಿ. ಅಲ್ಲಿ ಅದು ಬೇರೆ ಮೊಬೈಲ್ ಸಿಮ್ ಹಾಕಿರ್ಲಿಲ್ಲ, ಅದಕ್ಕೆ ಫೋನ್ ಅಲ್ಲಿ ಕೆಳಗೆ ಬಂದ್ಬಿಟ್ಟೆ, ಕೆಳಗೆ ಬಂದು ಹೋಗ್ಬಿಟ್ಟಿದೀವಿ. ಫೋನ್ ಅಲ್ಲ ಅಪ್ಪು, ನಿಂಗೆ ಸೀರಿಯಸ್ನೆಸ್ ಇಲ್ಲ ಅಪ್ಪು. ಇಷ್ಟು ಬೇಜವಾಬ್ದಾರಿಯಾಗಿ ಯಾರು ನಡ್ಕೊಂತಾರ? ನೀನೇ ಹೇಳು. ನಾನು ಎಷ್ಟು ಸಲ ಹೇಳಿದ್ದೀನಿ, ಮೊನ್ನೆನೂ ಆ ಬ್ಲ್ಯಾಕ್ ಕಲರ್ ಫೋನ್ ಕಳ್ಕೊಂಡಿರೋ ಥರ ಆಯಿತು ಗೊತ್ತಾ? ಒಂದೆರಡು ನಿಮಿಷ ಆಚೆ ಇರ್ಬೇಕು. ಬಾ ಕುತ್ಕೋ. ಯಾವಾಗೀತ ಇಲ್ಲಿ ಇದಕ್ಕೆ ಹೋಗಿದ್ದೆ, ಅಲ್ಲಿ ಗೂಗಲ್ ಇಂದನೂ ಹುಡುಕ್ತಾ ಇದೆ, ಯಾರು ಹುಡುಕ್ಬೋದ ಮೊಬೈಲ್ ನ ಫೈಂಡ್ ಮೈ ಡಿವೈಸ್ ಅಂತ. ಇವಾಗ ಹೋಗಿದ್ದೆ ಫ್ರೆಂಡ್ಸ್ ಜೊತೆ ಆಚೆ, ಅಲ್ಲಿ ಹೋಟ್ಲಲ್ಲಿ ಅಪ್ಪು ಹಾಡಿಸ್ತದಾಗ್ಲೂ ನಾನು ಏನು ಕಿರಿಯಲ್ಲ. ಅಂದರೆ ಇಷ್ಟು ಜನದಲ್ಲಿ ಟ್ರಸ್ಟ್ ಮಾಡ್ತಿದ್ದೆ ಯಾರು? ಏನೋ ನನಗೆ ಹಿಂಗೆ ಮಾಡಿದ್ರೆ ಹೆಂಗೆ? ನಾನು ಅದರಲ್ಲಿ ನಾನು ನಿಜವಾಗ್ಲೂ ನಂದು ಹಳೆ ಫೋಟೋಸ್ಗಳಿಂದ ಹಿಡಿದು ಡಾಕ್ಯುಮೆಂಟ್ಸಿಂದ ಹಿಡಿದು ನಾನು ಮೇನಾಗಿ ಬಂದು ನಾನು ಆಡಿಯೋ ಸ್ಕ್ರಿಪ್ಟೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ ಕಣೋ, ಸಿನಿಮಾದು ಮತ್ತು ಕಾನ್ಸೆಪ್ಟು ಎಲ್ಲನೂ. ಅದು ಹಳೇದಲ್ಲ, ಅದೆಲ್ಲ ನನಗೆ ಸ್ಟೋರ್ ಆಗಿರುತ್ತೆ. ಒಂದೆರಡು ನಿಮಿಷ ಇರವ. ಇಲ್ಲ, ನಾವೇನು ಜಗಳ ಆಗ್ಬಿಡಲ್ಲ, ನಾವೇನು ಹೇಳಲ್ಲ, ಹೋಗು. ಏನೋ ಕಳ್ಕೊಬಿಟ್ಟು ನೋಡೋಣ, ಹುಡ್ಕೋಣ ಸಿಗುತ್ತೆ. ಮಾತಾಡ್ತೀನಿ ಅಂತ ಹೇಳ್ತಲ್ವಾ? 5 ನಿಮಿಷ ಹೋಗಾಯ್ತು. ಮಾತಾಡಿ ಸರಿ, ನಾನೇನು ಮಾಡೋದ ರೀ? ಅದು ಮೊಬೈಲ್ ಸಿಮ್ ಹಾಕೊಬಿಡ್ಬೇಕಾಯ್ತಾ ಮೊಬೈಲ್ಗೆ. ನಾನು ಅದು ಬರೀ ವ್ಲಾಗ್ಸ್ಗೆ ಅಂತ ಇಟ್ಕೊಂಡಿದ್ದೆ. ಅದು ಈ ಮೊಬೈಲಲ್ಲಿ ಫೋನ್ ಬಂತು, ಮಾತಾಡ್ತಾ ಹಂಗೆ ಫ್ರೆಂಡ್ಸ್ ಎಲ್ಲ ಹೊಟ್ಟೋದ್ವಿ. ಆಮೇಲೆ ಅಲ್ಲಿ ವ್ಲಾಗ್ಸ್ ಮಾಡೋಣ ಅಂತ ಎತ್ಕೋತಾ ಇದ್ದೀನಿ, ಫೋನೆಲ್ಲ ಹುಡುಕ್ತಿದ್ದೀನಿ, ಕಾರಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಅದಾದಮೇಲೆ ತಿರ್ಗಾ ಅಲ್ಲಿಂದ ಓಡೋದ್ವಿ, ಹತ್ತತ್ರ 5-6 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ವಿ. ಹೋದ್ರೆ ಅಲ್ಲಿಲ್ಲ. ಕ್ಯಾಮ್ರಾ ಏನೂ ಇರಲಿಲ್ವಾ ಅಲ್ಲಿ ನೀವು ಹೋಗಿ ಜಾಗದಲ್ಲಿ? ನಾನು ಫಸ್ಟ್ ಗಿಫ್ಟ್ ಅಪ್ಪು 95,000 ಕಣ.
ಅದರೆಲ್ಲ ಮೆಮೊರೀಸ್ಗಳು ಇಟ್ಕೊಂಡೋಗಿ ಪ್ರತಿ ಸರಿ ಹಿಂಗೆ ಮಾಡ್ಕೊಂಡ್ರೆ ನಮಗೆ ಇನ್ನು ಯಾರು ನಂಬಿಕೆ ಬರ್ತದೆ ಹೇಳು? ಅದಕ್ಕೆ ಯಾರು ಏನು ನಿಂಗೆ ಕೊಡಲ್ಲ ಅಪ್ಪು. ನಾನು ಕೊಡ್ಬೇಕಾದ್ರೆ ಸಾರಿ ಹೇಳ್ತಾನೆ ಜೋಪಾನ ಅವನು ಚಿಕ್ಕ ಫೋನ್ ಕೇಳಿದ್ದು ಯಾವುದು ಏನಾದ್ರು ಇದೆಯಾ ಫೋನು ಅದೊಂದು ಚಿಕ್ಕದಿದೆಯಲ್ಲ ಅಂತ. ನಾನು ವ್ಲಾಗಿಂಗ್ಗೆ ಚೆನ್ನಾಗಿರುತ್ತೆ ಅದು ಬೇಡ ಇದೆ ಆದರೆ ಹುಷಾರು ಅಂತ ಅಂದ್ಬಿಟ್ಟೆ ನಾನು ಕೊಟ್ಟೆ. ನಾನು ಏನು ಅಂದ್ರೆ ಏನಪ್ಪು ಅರ್ಥ? ಏನಕ್ಕೋ ಆಟ ಆಡ್ತೀರಾ? ಹೋಯ್ತು ಓಕೆ ಹೆಂಗೋ ಅಬ್ಬಿಡು, ಅದು ಡೇಟಾ ಹೋಯ್ತು, ಅದು ರಿಕವರಿ ಮಾಡೋಕ್ಕಾಗಲ್ಲ. ಇಲ್ಲ ಏನು ಹೋಯ್ತು ಅಂದ್ರೆ ಆಗಲ್ಲ ಬಿಡು. ಈಗ ಯಾವ್ದು ಕನ್ಸಿಸ್ಟೆನ್ಸಿ ನಾನು ಯಾರೇನಂತಾರೋ ನಾನು ಬಡ್ಕತಾ ಇದೀನಿ ದಿನ ಮಿಸ್ ಮಾಡಬೇಡ ಕನ್ಸಿಸ್ಟೆನ್ಸಿ ಅಂತ ಅಂದ್ಬಿಟ್ಟು ಅದೇನು ಮಾಡ್ತೀಯ ಅವಾಗ? ಏ ಅಪ್ಪು ಅವ್ರಂಗೆ ಹೇಳ್ಬೋದಪ್ಪು, ನಂಗೆ ಫೋನ್ ಏನು ಮಾಡ್ತೀಯ ಅಪ್ಪು? ಬಾಬಾ ನನಗೆ ಕೊಡ್ಸಿರೋ ಫಸ್ಟ್ ಗಿಫ್ಟ್ ಅಪ್ಪು. ಎಷ್ಟು ಕಷ್ಟಪಟ್ಟು ದುಡ್ದು ತಗೊಂಡಿರೋದು ಗೊತ್ತಾ ಅದನ್ನ? ನನಗೆ ವ್ಲಾಗ್ ಶುರು ಮಾಡು ಅಂತ ಅಂದ್ಬಿಟ್ಟು ಅವಾಗ ಮಾತು ಬೈಸ್ಕೊ ಅಂತ ಹೇಳಿದ್ದು. ಆ ಒಂದು ನನಗೀಗ ನಿಜವಾಗ್ಲೂ ದೇವರಾಣೆ ಹೇಳ್ತೀನಿ, ನಂಬಿಕೆಗಳು ಕಳ್ಕೊಂಡ್ಬಿಡ್ತೈತೆ ಕಣೋ. ಎಷ್ಟು ಅಂತ ನಾವು ರೀಫಿಲ್ ಮಾಡಿ ನಂಬಿಕೆ ಮತ್ತೆ ವಾಪಸ್ ಮಾಡ್ಕೊಳ್ಳೋದು. ಅದನ್ನ ಬಂದು ಹೇಳ್ತಿದ್ಯಾ ಅಲ್ವಾ ಅಪ್ಪ? ಹುಡುಕಿ ಅಲ್ಲೇ ಏನೋ ಒಂದು ಮಾಡ್ಬೇಕು ತಾನೆ. ಅಲ್ಲ ನನ್ನ ಫ್ರೆಂಡ್ ಹತ್ರ ಕಾಸು ಕೇಳಿದೆ ನಾನು. ಹೋ ಕಾಸು ಕೊಟ್ಬಿಟ್ಟು ಫೋನ್ ತಗೊಟ್ಬಿಡ್ತೀಯಾ? ಏನು ಮಾತಾಡ್ತಿದ್ಯೋ ನೀನು? ಓ ನೀವು ಕೊಟ್ಟಿದ್ದೀರಾ, ನಿಮ್ದು ಕಳ್ದಾಕ್ಬಿಟ್ಟೆ ಅಂತ ಕಾಸು ರೀಪ್ಲೇಸ್ಮೆಂಟ್ ಮಾಡ್ಬಿಡ್ತೀಯಾ? ಅದ್ರದ್ದು ಮೆಮೊರೀಸ್, ಅದ್ರ ಮೇಲಿರೋ ಪ್ರೀತಿ, ಅದ್ರಕ್ಕೆಲ್ಲ ನಿನಗೆ ಬೆಲೆನೇ ಗೊತ್ತಿಲ್ಲ ಅಲ್ವಾ? ಈಗ ಇಲ್ಲ, ನಾನು ಜೋಪಾನವಾಗಿ ಇಟ್ಕೋತಾ ಇದ್ದೆ, ಜೋಪಾನವಾಗಿ ಇದು ಮಾಡ್ತಾ ಇದ್ದೆ. ಮಿಸ್ಪ್ಲೇಸ್ ಏನಪ್ಪು ಹಿಂಗ್ ಮಾತಾಡ್ತೀಯಾ? ಈಗ ಹೇಳ್ತೀನಿ ಪಾಪ. ಏನ್ ತಮಾಷೆನ ರೀ? ಏನ್ ಮಾತಾಡ್ತಾವ? ನಾನು ಅಷ್ಟು ಈಸಿಯಾಗಿ ಅಂತಾನೆ ಗೊತ್ತಿಲ್ಲ. ಏನ್ ಗೊತ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನು ನಂಬಿಕೆ ಕಳ್ಕೊಂಡ ಅಷ್ಟೆ. ಇದ್ದಿದ್ದ ಒಂದು ಇದು ಅದನ್ನು ತೀರ ಕಳ್ಕೊಂಡ. ಏನ್ ಪ್ಲೀಸ್ ಬಾಬಾ ಅಪ್ಪು, ನೀನ್ ಕಷ್ಟಪಟ್ಟು ದುಡ್ಡು ತಗೊಂಡ್ರೆ ನಿಂಗೆ ಗೊತ್ತಾಗಿರೋದು ಕಣೋ. ಆರ್ಟಿಸ್ಟ್ ಆತರ ಆದ್ಮೇಲೆ ಅವತ್ತಿಂದ ಇನ್ನ ಏನೇನ್ ಮಾಡ್ಬೇಕಂತಿದ್ಯಾ, ನನ್ನ ಜೀವನ ಜೊತೆ ಏನೇನ್ ಆಟ ಆಡ್ಬೇಕಂತಿದ್ಯಾ ಆಟ ಆಡ್ಬಿಡು, ತೃಪ್ತಿ ಮಾಡ್ಕೊಂಬಿಡು ಜೀವನನ. ಅಪ್ಪ ಇರೋ ಟೆನ್ಷನ್ಗೆ ಇವನ್ ಟೆನ್ಷನ್ನು ಆಗಲ್ಲಪ್ಪ ನನ್ನ ಕೈಲಿ. ಮೊಬೈಲ್ ಹುಡ್ಕ ಇನ್ನು ಉದ್ಧಾರ ಮಾಡೋದಿಕ್ಕೆ ಅದು ಐಫೋನ್ ಅಲ್ವಲ್ಲ, ಆ ಥರ ಒಂದು ಹುಡ್ಕಕ್ಕೆ ಗೂಗಲ್ ಡ್ರೈವ್ తీసుకుంటా. ಏನಪ್ಪ ಲೈಟ್ ಹೋಯ್ತಾ? ಹಿಂದೆ ಸುಸ್ತಿದೈತೆ ನನಗೆ. ಏನಪ್ಪ ಮಾಡೋದೆಲ್ಲ ಮಾಡ್ಬಿಟ್ಟು ಬಂದು ಹಿಂಗೆ ಕೂತಿದ್ಯಲ್ಲ, ಜಾರ್ಸ್ ಒದ್ಬಿಡ್ಲಾ ಅನಿಸ್ತೈತೆ ನನಗೆ. ಜವಾಬ್ದಾರಿ ಇಲ್ವೇನೋ ನಿನಗೆ? ಒಂದು ಫೋನ್ ನೋಡ್ಕೊಳಕ್ಕಾಗಲ್ವಾ ನಿನಗೆ? ರೀ ಬಾಬಾ ಅದು ಹುಡುಕ್ತೀನಿ ಬಾಬಾ, ನನ್ನ ಫ್ರೆಂಡ್ ಯಾರೋ ಹುಡುಕ್ಸ್ತೀನಿ ಅಂತ ಅಂದವನೇ ಅಲ್ಲಿ. ಸರಿ ಅಲ್ಲ ಪಾಪ, ಬಂದೆ ಏನಕ್ಕೋ ಅಪ್ಪು ಹಿಂಗೆ ಮಾಡ್ತೀಯಾ? ಪಾಪ ಬಾಬಾ ಅಮ್ಮ ಬಾಮ್ಮ ಇರೋ ನಿಮಿಷ. ಏನಾಯ್ತು ಓಡಾಡ್ತೀನಿ? ನಡೀರಿ ಪಾಪ ಒಂದು ನಿಮಿಷ. ಎಲ್ಲಿ ಹೋಗ್ತೀರಾ? ಎಲ್ಲೂ ಹೋಗ್ತೀರಾ? ಹೋದ್ರೆ ಏನು ಫೋನ್ ಸಿಗುತ್ತಾ? ಹೋಗಿ ರೂಮಲ್ಲಿ ಹೋಗಿ ಬಾಮ್ಮ ನಿನ್ನ ಮಗನ್ ಕೇಳು, ಏನು ಮಾಡೋ ಅವ್ನು ಕೇಳು. ಮಾಡೋದೆಲ್ಲ ಮಾಡ್ಬಿಟ್ಟು ಇನ್ನೇನು ಕೂತ್ಕೊಂತಾರಮ್ಮ? ನೀನು ಏನು ಮಾಡ್ಕೊಂಡ? ಪಾಪ ಸಾರಿ ರೀ, ಸಾರಿ. ಹೇಳ್ತಿಲ್ಲ. ಅಲ್ಲ ಆಯ್ತು ಇರಿ, ಎಲ್ಲಿಗೆ ಹೋಗ್ತೀರಾ ರೀ? ಅಮ್ಮ ಫೋನ್ ಕಳ್ಕೊಂಬಂದವನಮ್ಮ. ಏನು ಅದು ಬ್ಲಾಗ್ ಕೊಟ್ಟಿದ್ದು. ಏನಾಗೈತು ನಿನಗೆ? ಯಾಕೋ ಕೆಲಸ ಕಳ್ಕೊಂಬಂದು ಫೋನು ಕಳ್ಕೊಂಬಂದ್ಬಿಟ್ಟ? ಹೊರಡೆ ಹೆಂಗ್ ಕೂತಾನೆ? ಹೆಂಗ್ ಕಳ್ಕೊಂಡೆ ಪಾಪ? ಬಾಬಾ ಬನ್ನಿ ಬಾಬಾ, ಒಂದು 5 ನಿಮಿಷ ಪ್ಲೀಸ್. ಏನಾಯ್ತು? ಹೆಂಗ್ ಕಳ್ಕೊಂಡೆ? ಯಾಕೋ ಈ ಪಾಟಿ ಹೊಟ್ಟೆ ಉರಿಸ್ತೀಯ? ಏನ್ ರಕ್ತ ಕೊತ್ತ ಅಂತ ಕುದಿತದ ನಿನಗೆ? ಇದು ನಿನ್ನ ವಯಸ್ಸಿಗೆ ನನ್ನ ಕೈಲಿ ಆಗಲ್ವಲ್ಲ ತಡ್ಕೊಳಕ್ಕೆ. ನಿನ್ನ ವಯಸ್ಸು ನೋಡಿ ಸಾಕಾಗೋಗೈತಲ್ಲ ನನಗೆ ತಡ್ಕೊಂಡು. ಯಾರೋ ಒಬ್ರು ವಸ್ತು ಅಂತಂದ್ರೆ ಎಷ್ಟು ಹುಷಾರಾಗಿರ್ಬೇಕು, ಇದೀಗಿರ್ಬೇಕು ಅಂತ ಜ್ಞಾನ ಇಲ್ವಾ ನಿನಗೆ? ಯಾಕೆ ಹೊಟ್ಟೆ ಉರಿಸ್ತೀಯ? ಅವ್ರು
ಬಾರಮ್ಮ ನೋಡಿ ಬನ್ನಿ ಏ ನಿಮ್ಮ ಮಕ್ಕಳ ಹೋಗೋನೆ ಅವ್ರಿಗೆ ಏನಂತ ಉತ್ತರ ಕೊಡ್ತೀಯ ಬಾ ಒಂದು ಅದನ್ನ ಹೇಳು ಫಸ್ಟು ಹೇಗೆ ಬೆಂಕಿ ಇಕ್ಕ ಒಂದು ಫೋನ್ ಉಳಿಸ್ಕೊಂಡು ಕೊಟ್ರೆ ಒಂದು ಉಳಿಸ್ಕೊಳಕ್ಕಾಗಿಲ್ಲ ಕೊಟ್ಟಿರೋದು ಏನು ಉಳಿಸ್ಕೊಂಡು ಎಣ್ಣೆ ಕೊಡ್ತಾರೆ ಎಣ್ಣೆ ಏನೋ ಹಿಂಗೆ ಮಾಡ್ಕೊಂಡ್ಬಿಟ್ಟವನೆ ಅದೇನೋ ಇತ್ತು ಬಾ ಒಂದು ಅದ್ರೊಳಗಡೆಗೆ ನಂದು ಏನೇನೋ ಇರಲಿಲ್ಲ ಕಣಮ್ಮ ಹಳೇದು ಬರ್ಕೊಂಡಿದ್ದಾಳೆ ನಂದು ಏನೇನೋ ಇತ್ತು ಹೋಗಿ ಏನು ಮಾಡೋಕ್ಕಾಗಲ್ಲ ಅಲ್ಲ ಏನು ಮಾಡೋಕ್ಕಾಗಲ್ಲ ಎಷ್ಟು ವರ್ಷ ಅವತ್ತು ಅದೇನೋ ಹಾಳು ಮಾಡ್ಬಿಟ್ಟು ಬಂದ್ಬಿಟ್ಟೆ ಪೆಪ್ಸಿ ಊದ್ಬಿಟ್ಟು ಪೆಪ್ಸಿ ಊದ್ಬಿಟ್ಟು ನನಗೆ ಅದು ಹೆವಿ ಕೆಲಸ ನನ್ನ ಜೀವನನೇ ಇತ್ತು ಏನಪ್ಪ ಯಾಕಪ್ಪ ಬಾ ಒಂದೇ ಹಿಂಗೆ ಮಾಡ್ತೀಯ ಏನಕ್ಕಪ್ಪ ಏನಾಗೈತಪ್ಪ ಅವನು ನನ್ನ ಜೀವನದ ಜೊತೆ ಆಟಾಡಕ್ಕೆ ನಾನು ಹಾಳಾಗೋಗ್ಬಿಡ್ಬೇಕು ನಂದು ಎಲ್ಲ ಈ ಅಪ್ಪ ನಿನಗೆ ಹೆಲ್ಪ್ ಮಾಡ್ತಾರದೇ ತಪ್ಪ ಹಂಗೆ ಮುಟ್ಟಕ್ ಸಾಯ್ಸೆ ನನ್ನ ಮಗನ ಸಾಯ್ಸು ಇವನಿಂದ ನಮ್ಗೆ ಒಂದೊಂದಲ್ಲ ಗೋಳು ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗೋಗೋದೆ ಇವನು ಇವ್ರ ಅಪ್ಪನಲ್ಲ ಇವನು ಅಡ್ಜಸ್ಟ್ ಮಾಡ್ಕೊಂಡು ಹಣೆ ಬರ ಬಂದು ಕೂತದ್ ನನಗೆ ದರಿದ್ರ ನನ್ನ ಮಗನೇ ಹಂಗೆ ಕತ್ತನ ಕಾಲು ಸಾಯಿಸ್ಬಿಡ್ತೀನಿ ಬರ್ಸಿ ನನ್ನ ಮಗನೇ ಮೊಬೈಲ್ ಮಾಡ್ಕೊಂಡು ಕೂತಾನೆ ಎಳೆ ಮಗ ಕೂತಾನೀಗ ಎಷ್ಟು ಮೊಬೈಲ್ ಗೊತ್ತ ಕಳ್ಕೊಂಡಿದ್ದು ಒಂದೇ ಅಲ್ಲ ಕಣವ 3 ಮೊಬೈಲ್ ನಾನು ಕೊಡ್ಸಿರೋದು ಇವ್ನಿಗೆ ವಯಸ್ಸು ಹುಡುಗ ಅಂತ EMI ಹಾಕಿ ಕಟ್ಟಿ ಸಾಕಾಗಿದ್ದೀನಿ EMIನ ಅವ ಏನಮ್ಮ ಮಾಡಿದೆ ಅಂತ ಕೇಳ್ತಾನೆ ಇಷ್ಟು ಮಾಡಿ ನಾನು ಏನಮ್ಮ ಮಾಡಿದೆ ನೀನು ಏನು ಮಾಡ್ಬಿಟ್ಟಮ್ಮ ಅಂತ ಕೇಳ್ತಾನೆ ಸಾಲ ಮಾಡ್ಕೊಂಬತ್ತೀಯ ಅಂತ ಅಂತಾನೆ ಸಾಲ ಮಾಡೋ ಸುಲಭ ಕಣಮ್ಮ ಅಂತ ಕೇಳ್ತಾನೆ ನನ್ನ ಮಗ ಹಿಂಗೆ ಇಷ್ಟುದ್ದ ಹೆಂಗ್ ಮಾಡ್ದೆ ಅವತ್ತು ನಾನು ನೀವೇನ್ರಿ ಏನ್ ಮಾಡ್ತೀಯ ಆ ಫೋನ್ ಕೊಟ್ಬಿಟ್ಟು ಹೊಸ ಫೋನ್ ತಗೊಳ್ಳೋಣ ಬ್ಲಾಗ್ಗೆ ಕಣಪ್ಪ ನೀನ್ ಏನೋ ಮಾಡಪ್ಪ ಮಟ್ಟಪ್ಪ ಅಂತ ಹೇಳಿದ್ರೆ ಮುಗೀತು ಬಿಡಮ್ಮ ಆಯ್ತು ಬಿಡಮ್ಮ ಹೇಳೋದಲ್ಲ ಆಯ್ತು ಬಿಡಿ ಆಯ್ತು ನಾನು ಹೇಳಾಕ್ತೀನಿ ಈಗ ಹೇಳು ಮಾತಾಡು ಏನ್ ಮಾಡ್ಬೇಕಂತಿದ್ಯಾ ಹೇಳು ಎಲ್ಲ ಕಿತ್ಕೊಬಿಡು ನೀನ್ ಆಡೋದು ಅವತರ ನೋಡ್ತಾ ಇದ್ರೆ ನನ್ಗೆ ಬೇರೆ ಏನಾರ ಎಡವಟ್ಟು ಮಾಡ್ಕೊಂತ ನಾನು ಚೆನ್ನಾಗಿ ಗೊತ್ತಿಂತೆ ಎದ್ರಿಗೂ ನನ್ನ ಮಗ ನೀನ್ ಅಪ್ಪ ನನ್ನ ಮಗನೇ ಹೆಚ್ಚು ನಕ್ಕೇನು ನಾಚಿಕೆಗವ ಇನ್ ಜನ್ಮಕ್ಕೆ ಒಬ್ರು ವಸ್ತು ಕಂಡ ವಸ್ತು ಅಂತಂದ್ರೆ ಹೆಂಗಿರ್ಬೇಕು ಗೊತ್ತೇನು ಮನುಷ್ಯ ಪ್ರಾಣ ಹೋಗ್ಬಿಡ್ತದೆ ನನಗೆ ನಾನೇನು ಬೇಕು ಅಂತ ಬೇಕು ಅಂತಂದ್ರೆ ಇನ್ನೇನು ಮಾಡ್ತೀಯ ನೀನು ಬೇಕು ಅಂತಲ್ಲ ಎಲ್ಲ ಮಾಡಿದ್ಯಾ ಕಣ ನೀನು ಎಲ್ಲ ಮಾಡಿದ್ಯಾ ಓ ಶಿವ ಈಗ ಏನ್ ಮಾಡ್ತೀರಮ್ಮ ಫೋನ್ ಕಳ್ಕೊ ಬಂದವನೆ ನಾನೇನ್ ಮಾಡ್ಬೇಕು ಫೋನ್ ಹೊಸದು ಕಷ್ಟ ಬೇಡ ಮಮ್ಮಿ ನೀನು ಅಲ್ಲ ಅಮ್ಮ ಫೋನ್ ಕೊಟ್ರಲ್ವ ಅವ್ರು ನಂಬಿ ಕಷ್ಟಕ್ಕೆ ಸಿಗ್ತಾನ ಫೋನು ಕ್ಯಾಮ್ರದಲ್ಲಿ ಚೆಕ್ ಮಾಡಿಸೋ ಸುಮ್ನೆ ಇರಮ್ಮ ಒಂದು ಪೀಸ್ ಕಳಿದ್ರು ನಂಗೊಂದು ಫೋನ್ ಕಳ್ಕೊಂಡ್ಬಿಟ್ಟ ಕಣವ ಕಟ್ಟೆ ಮುಗ್ದೇ ಇಲ್ಲ ಕಣವ EMI ಮುಗ್ದಿರಲಿಲ್ಲ ಫೋನ್ ಕಳ್ಕೊ ಬಂದ್ಬಿಟ್ಟ ಅವಾಗ್ಲೂ ಅವ 3 ಫೋನ್ ಕಳ್ದಾಕೊಂಡ್ ಕಣವ ನಾನೇ ತಕೊಟ್ಟಿರೋದು ಈ ನನ್ನ ಮಗನಿಗೆ ವಯಸ್ಸು ಹುಡುಗ ಅಂದ್ಬಿಟ್ಟು ನಾನೇ ತಕೊಟ್ಟಿದ್ದು ಹೊಡೆದ್ರೆ ಇವಾಗೇನ್ ಫೋನ್ ಬರುತ್ತೇನಮ್ಮ ಮಾತಿದ್ರೆ ಕೈ ಎತ್ಬೇಡ ನೀನು ಅವನ ಮೇಲೆ ಅಲ್ಲ ಕಣೆ ಈ ದುಡ್ಡು ಕಾಸು ಏನು ಇಲ್ಲ ಕಣೆ ಎಲ್ಲಿಂದಾನೆ ತೆಗೆದುಕೊಡೋದು ಈಗ ನನಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮ ಮೌಲ್ಯಂಗ್ ಕೊಡ್ಸು ಸಕ್ಕತ್ ಕಣ ಅವಾಗಿಂದ ಕಾಸಿನ ಬಗ್ಗೆ ಮಾತಾಡ್ತಾವನಮ್ಮ ಅವನು ಹೊಸ ಫೋನು ಅಂತಲ್ಲ ಹೊಸ ಫೋನ್ ಕೊಡಾಗಿದ್ರೆ ನಾನೇ ಕೊಡ್ಬೇಕಾಗಿತ್ತು ಬಾಬಾ ಹಂಗಲ್ಲ ಸತ್ವಾಗ ಹಂಗ ಅನ್ಕೋಬೇಡಿ ಬಾಬಾ ಏ ನಾಟಕ ಮಾಡ್ಬೇಡ ಸುಮ್ನಿರಲೇ ನೀನು ಅಮ್ಮ ಆಗಲ್ಲ ಅಮ್ಮ ಇವಾಗ ಏನಮ್ಮ ಮಾಡ್ತೀಯಾ ಅಲ್ಲ ಇವಾಗ ಫೋನ್ ಬೇಕಮ್ಮ ಫೋನ್ ಕೊಟ್ವಿ ತಾನೆ ಅದೆಲ್ಲ ಅಲ್ಲ ಸಿ ಅಪ್ಪು ಇದು ಲಾಸ್ಟ್ ಕಣವ ಏನ್ ಲಾಸ್ಟ್ ರೀ ಮುಗೀತು ನಾನಿಂಗೆ ನನಗಪ್ಪು ನಂಗೆ ನನ್ ಗಂಡ ಕೊಡ್ಸಿದ್ರು ಅಮ್ಮ ಪಾಪ ಫಸ್ಟ್ ಟೈಮ್ ಫೋನ್ ಕೊಡ್ಸಿದ್ರು ಗೊತ್ತಾ ಬರ್ಡೇಗೆ ಆ ಫೋನ್ ಅಮ್ಮ ಅದು ಇಲ್ಲಿ ಕೇಳಲಿ ನಾನಿಗೆ ಅಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅದೆಲ್ಲಾನು ಇದು ಇಂಪಾರ್ಟೆಂಟ್ ಇತ್ತು ಅಂತ ಅಂದ್ಬಿಟ್ಟು ಆದ್ರೂ ಕೊಟ್ಟೆ ಅದೇನಕ್ಕೆ ಎಲ್ಲ ಆಕ್ಸೆಸ್ ಇರಲಿ ಅಂತ ನಿಮ್ಮಲ್ಲಿ ನಂಬಿಕೆ ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ನೀ ಅದನ್ನ ನಾನು ಅವತ್ತೇ ಹೇಳಿದೆ ನಿಮ್ಗೆ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ಅವನ ಮಾಡ್ಕೊ ಬರ್ತಾನೆ ಏನಾದ್ರು ಅಂತ ಇನ್ನೇನು ಕೊಡ್ಬೇಡ ಮಾಡಬೇಡಿ ಕಣವ ದಿನ ಕೊರ್ಗಿ ಪಾಸ್ವರ್ಡ್ ಹಾಕಿದೆ ಅಂದ್ರೆ ಅದು ಫ್ಲಾಶ್ ಮಾಡ್ಬಿಡ್ಬೋದು ನನ್ನ ಫ್ರೆಂಡ್ ಬೇರೆ ಜಸ್ಟ್ ಫ್ಲಾಶ್ ಹೋಗ್ಲಿ ನನಗೆ ಅಲ್ಲಿ ನಂದು ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ ಇಟ್ಕೊಂಡು ಕಣಮ್ಮ ಅದು 2 ಫೋನ್ ಇಟ್ಕೊಳಕ್ಕೆ ಬರ್ತಾ ಇಲ್ಲ ಎಷ್ಟೊತ್ತಿ ಕಳೆದಾಕೋನೆ ಗೊತ್ತಾ ಮೈಸೂರು ಇದು ಹೋಗಿದ್ವಲ್ಲ ಮನೆದೂರ್ಗೆ ಹೋಗಿದ್ವಲ್ಲ ಅವಾಗ ಇದೇ ಫೋನ್ ಹುಡುಕಿ ಎಲ್ಲಿ ಅಮ್ಮ ನನಗೆ ಅದ್ರದ್ದಲ್ಲ ಚಿಂತೆ ಬಾ ಒಂದು ಫಿಲ್ಮ್ ಸ್ಕ್ರಿಪ್ಟ್ ಎಲ್ಲ ಐತಂತ ಅದೇ ನನಗೆ ಭಯ ಆಗ್ತಿರೋದು ನಿನ್ ಫೋನ್ ಕಳೆದಾಕೊಳ್ಳುವೆ ಆ ಫೋನ್ ಇಟ್ಕೊಂಡು ಫೋನ್ ಮೆಸೇಜ್ ಬರ್ತದಲ್ಲ ಇವಾಗ ನನಗೆ ಗೊತ್ತಿಲ್ಲ ಅಪ್ಪು ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಈಗ ಒಂದಲ್ಲ ಅಲ್ಲ ಎಲ್ಲದಕ್ಕೂ ನಾನು ಇಲ್ಲಿ
ಕಿರ್ಚಾಡಿದ್ರೆ ಹಿಂಗೆ ಇರಪ್ಪ ಕಿರ್ಚಾಡಿರು ಅಲ್ಲಿ ಅದೊಂದು ಕತೆ ಆದ್ರೆ ಈಗ ನನ್ನ ಇನ್ನೊಂದು ಕನ್ಸರ್ನ್ ಅಂತಂದ್ರೆ ನಿಜವಾಗ್ಲೂ ಈ ತರ ಅದೃಷ್ಟ ಯಾರಿಗೂ ಬರಲ್ಲ ಕಣಮ್ಮ. ವಿತಿನ್ 15 ದಿನದಲ್ಲೇ ಆಲ್ಮೋಸ್ಟ್ 10,000 ಸಬ್ಸ್ಕ್ರೈಬರ್ಸ್. ಅದಕ್ಕೆ ದುರಾಂಕಾರ ಬಂದಿರೋದು ಅವ್ನಿಗೆ. 10,000 ಸಬ್ಸ್ಕ್ರೈಬರ್ಸ್. ಜನ ಎಲ್ಲ ಹಾಕಿದ್ಗೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾವ್ರೆ, ಎಷ್ಟು ಲೈಕ್ ಕೊಡ್ತಾವ್ರೆ. ಅಪ್ಪು ಸುಪಿ ಏನಾರ ಒಂದು ರೀಸನ್ ತಗಂತಾನೆ ಬ್ಲಾಗ್ ಹಾಕೋದಕ್ಕೆ. ಏನ್ ನನ್ನ ಕಣ್ಣವು ನನ್ನ ಮಕ್ಕ ನೋವು. ಈಗ ಅದು ಏನ್ ಮಾಡ್ತೀಯ? ಅದು ಏನ್ ಮಾಡ್ತಾನೆ? 2 ದಿನ ಆದ್ಮೇಲೆ ನಾವು ಸುಮ್ಮನೆ ಆಗ್ತೀವಿ ಅಷ್ಟೇ. ಅವ್ನು ಅನ್ಕೊಂಡಿರೋದು ಅಷ್ಟೇ ಕಣ. ನೀನ್ ಏನಮ್ಮ ಈಸಿಯಾಗಿ ಮಾತಾಡ್ತೀಯ? ಅಪ್ಪು ಫೋನ್ ಅಪ್ಪು ಅದು 95,000 ರೂಪಾಯಿ ಫೋನು ಕೊಡ್ತೀಯ, ಕಾಸು ಕೊಡ್ತೀನಿ ಅಂತಿದ್ಯಲ್ಲ, ಕೊಡು ಬಿಸಾಕು. ಈಸಿಯಾಗಿ ಕಾಸು ಬಗ್ಗೆ ಮಾತಾಡ್ತಾನಮ್ಮ. ಯಾವ ಮನುಷ್ಯಂಗೆ ಭಯ ಭಕ್ತಿ ಇರ್ತದೋ ನಿಜವಾಗ್ಲೂ ಅವ್ನು ಉದ್ಧಾರ ಆಯ್ತಾನೆ. ಈ ಥರ ಭಯ ಭಕ್ತಿ ಇಲ್ದೇ ಇರೋನು ಸತ್ರು ಕಷ್ಟ ಉದ್ಧಾರ ಆಗೋದು. ಅಪ್ಪ ಪರಾರ ವಸ್ತು ಪಾಷಾಣ ಇದ್ದಂಗೆ ಅಂತ ಹೆಂಗೆ ಇಟ್ಕೋಬೇಕು ಗೊತ್ತದು. ಯಾರಾಗಲಿ ಏನಾರ ಆಗಲಿ ನಾನು ದುಡ್ದಿದ್ದು ವಸ್ತು ಮೇಲೇ ನಮ್ಗೆ ಅಧಿಕಾರ ಇರೋದಿಲ್ಲ. ನೀನು ಇಷ್ಟೊಂದು ನೀನು ಲಚ್ಚರ್ ಹೊಡಿಬೇಡ ಅಮ್ಮ. ಫೋನ್ ಇವಾಗ ಬೇಕಮ್ಮ. ಲಚ್ಚರ್ ಹೊಡಿ ಸಾಕಾಗೈತೆ. ಎಲ್ಲಾನು ಕೊಟ್ಟು 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 ಕಳ್ಕೊಂಡ್ರೆ ಸಾಕಾಗೈತೆ. ನಮ್ಮ ಅಕ್ಕನ ಜೀವನ ಅನ್ನೋದೇ ಭಯನೇ ಇಲ್ವಲ್ಲೋ ನಿನಗೆ? ಅಮ್ಮ ಹುಷಾರ. ಇಲ್ಲ ಅವ್ನು ಹಾಳು ಮಾಡ್ಬೇಕು, ಅದೇ ಅವನ್ಗೆ ಪ್ಲಾನ್. ಆಗಲ್ಲಪ್ಪ ನನ್ಗೆ ನಿನ್ನ ಹತ್ರ ಆಗಲ್ಲಪ್ಪ. ಓ ದೇವ್ರೇ ಶಂಕರ. ಎಲ್ಲಿ ಕಳ್ದಾಕಂಡೆ? ಅವ್ನು ಯಾರೋ ಫ್ರೆಂಡ್ ಬರ್ತಡೆಗೆ ಹೋಗಿದ್ದ ಕಣೆ, ಅಲ್ಲಿ ಕಳ್ದಾಕೊಂಡಿರೋದು. ಬರ್ಡೇ ಮಾಡು. ಬರ್ತಡೆ ಹೋಗಿ ಏನ್ ನೋಡ್ಕೊಂತೀಯ ಅಪ್ಪು? ಏನಕ್ಕಪ್ಪು ನನ್ಗೆ ಹಿಂಗ್ ಹೊಟ್ಟೆ ಉರ್ಸ್ತೀಯ ಅಪ್ಪು ನೀನು? ನಗು ಬರ್ತೈತಾ? ನಗು. ನನ್ನ ಜೀವನ ಹಾಳು ಮಾಡ್ಬಿಟ್ಟು ನಗು. ಥ್ಯಾಂಕ್ಸ್. ಸುಮ್ಮನೆ ಇದೆ ಕೊಡಿಸ್ತೀಯ? ನನಗಿರೋದು ಒಂದೇ ಒಂದು ಚಿಂತೆ. ಇನ್ನ ಏನೇನು ಕಳ್ದಾಕ್ತೀಯ? ನನಗೆ ಒಂದು ಡೌಟು. ಈಗ ಇದನ್ನೆಲ್ಲ ಈಗ ನಂದು ಕೋಪ, ನನ್ನ ಆ್ಯಂಗರು ಇಶ್ಯೂ ಅದು ಇದನ್ನೆಲ್ಲ ಸೆರೆ ಹಿಡಿದ್ಬಿಟ್ಟು ಯಾರು ತೋರಿಸ್ಬೇಕು ಅಂತಿದ್ದೀರಾ? ನಾನು ಮೊದಲೇ ಹುಚ್ಚಿಯಾಗಿ ಕೂತಿದ್ದೀನಿ, ಇನ್ನೂ ಹುಚ್ಚಿ ಮಾಡ್ಬಿಡ್ತೀರ ನಾನು. ನನಗೆ ಜೀವನೇ ಹೊಟ್ಟೋಗಿತ್ತು. ಪಾಪ ಈ ಹುಡುಗನಿಗೆ ಎಷ್ಟು ಅಂತ ಕಷ್ಟ ಕೊಡ್ತಾರಪ್ಪ. ಯಾಕಪ್ಪ ಈ ಹುಡುಗನ ಅಪ್ಪು ನಿಮ್ಗೆ ವಿಷಯ ಗೊತ್ತಾ? ಆಕ್ಚುಲಿ ಕುಂಡಿ ಕಾಣಿಸ್ತಾ ಇದೆ ಹಿಂದೆ. ಇದು ಬಿಡ್ತು ದೇವರಣ್ಣಗೆ ಇದ್ರ ಸುಳ್ಳು ಇದು. ಅಪ್ಪು 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 ಏನಪ್ಪು? ಎಷ್ಟ್ ಸಲ ಹೇಳಿದೆ ನೋಡು ಮೈ ಮೇಲೆ ಬೀಳ್ಬೇಡ ಅಂತ. ಅಪ್ಪು ಜೋರಾಗಿ ಎಗರ್ತೆ ಕಣೋ. ಅಮ್ಮ ನೋವಾಯ್ತಾ ಅಮ್ಮ? ಓ ದೇವ್ರೆ. ಸೀರಿಯಸ್ಲಿ ಸಲ ಹೇಳಿದೀನಿ ಎಗರ್ಬೇಡ, ಮುಟ್ಟಬೇಡ ಅವಳನ್ನ ಅಂತ. ಅಮ್ಮ ನೋವಾಯ್ತಾ ಅಮ್ಮ? ಜೋರಾಗಿ ಎಗರ್ತೆ ನನ್ನ ಮಗನೇ. ಲಡ್ಡಕ್ಕಂತ ಕಣೆ ಸೌಂಡ್ ಬಂತು ಅನ್ಕೊಂಡು ಮಾಡ್ತಾನೆ. ಮಮ್ಮಿ ಸಾರಿ ಮಮ್ಮಿ, ನಿಮ್ಮಲ್ಲಿ ಮುಟ್ಟಲ್ಲ. ಹೇಳ್ತಾನೆ ಇರ್ತೀಯ, ಹಂಗೆ ಮಾಡ್ತಾನೆ ಇರ್ತೀಯಲ್ಲೋ. ನನ್ನ ಕೈಲಿ ಆಗಲ್ಲ. ಈ ಕಡೆ ಮಾಡ್ತೀನಿ. ಅಪ್ಪ ಮುಟ್ಟಬೇಡ ಕಣೋ, ಹೆಣ್ಮಕ್ಳು ಸಾಫ್ಟ್ ಆಗಿರ್ತಾರೆ ಕಣೋ. ಅಪ್ಪು ನಿನಗೆ ಬೇಡ ಅಂದ್ರೆ ನನಗೆ ಬೇಕವಳು. ಯಾವಾಗೂ ನೋಡ್ತೀನಿ ಟಪ 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 ಅಂತ ಹೊಡಿತಾನೆ ತಲೆ ಮೇಲೆ. ತಲೆ ಸರಿ ಇಲ್ಲ, ಗೊತ್ತು ತಾನೆ ನಿನ್ಗೆ? ಅಲ್ಲ ಒತ್ತೀನಿ ಬಾ ನಾನು. ಹೆಂಗಪ್ಪು ಏನಪ್ಪು? ಗೆಗ್ಗದ್ರೆ ನನ್ನ ಕತ್ತಿ ಹಿಂಗೆ ಅಂದ್ಬಿಟ್ಟೆ ಕಣೋ. ನಾನು ಯಾಕೋಲೆ ನನ್ನ ಮಕ್ಕಳು ಬಾಡಂದ್ರೆ ಹಾಳು ಮಾಡ್ಬೇಡ ಕಣೋ. ಎಲ್ಲಿ ಮಮ್ಮಿ ಹಿಂಗೆ ಇಲ್ಲಿ ನೋಡಿಲ್ಲ, ಇಲ್ಲಿ ಅದು ಹಿಂಗೆ ಫೋರ್ಸ್ ಮಾಡಿ ಹಿಂಗೆ ಅಂದೆ ಕಣಮ್ಮ. ನನ್ನ ಮಗ ಅಂದ್ರೆ ಹೊರಟ. ಸಾರಿ ಮಾ, ಸಾರಿ. ನಿಮ್ಮಲ್ಲಿ ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಅನ್ನೋ. ಖುಷಿಗೆ ಹಂಗೆ ಮಾಡಿದೆ ಗೊತ್ತಾಗಲ್ಲ. ಸಾರಿ. ಅದು ಇವಾಗ ಗೊತ್ತಾಗಲ್ಲ. ಇನ್ನು ನಾಳೆ ನಾಡಿದ್ದು ಪೂರ್ತಿ ಮನ್ಗಂಗೆ ಆಗೋಗ್ಬಿಟ್ರೆ ಏನು ಮಾಡ್ತೀಯ? ನಾನು ಬೆಳಗ್ಗೆ ತಾನೇ ಹೇಳಿದ್ದೀನಿ ಅಮ್ಮ ಆರೋಗ್ಯ ನೋಡ್ಕೋ. ಈಗ ಅವ್ಳು ಮಲ್ಕೊಂಡ್ಬಿಟ್ರೆ ನಾನು ಎಲ್ಗೋಗ್ಲಿ ಅಪ್ಪು? ಆಯ್ತು ಸಾರಿ.
ಅಲ್ಲಿ ಬಾ ಒಪ್ಕೊಡ್ತೀನಿ. ಕರಿ ಬರಿ ಮಾತೆತ್ತಿದ್ರೆ ರೂಮ್ ಕರಿಯೋಳ್ಳ. ಅಲ್ಲ ಹೊತ್ತು ಅಮ್ಮ ಬಾ ಏನ್ ಸಪ್ರೇಟ್ ಮಾಡಿ ಮಾತಾಡ್ತೀಯ ನೀನು? ನಾನು ಅವಳ ಮೇಲೆ ಮುನ್ಸ್ಕೊಂಡಿದ್ದೀನಿ, ಮಾಡೋದೆಲ್ಲ ನೀನು. ವ್ಲಾಗ್ ನ ರೂಮ್ ಒಳಗಡೆನೆ ಮಾಡ್ಬೇಕಂತಿದ್ಯಾ ನಿನ್ಗೆ? ನಾವು ಫೋನ್ ಕಿತ್ಕೊಬಿಡ್ತೀವ ಅಥವಾ ನೀನ್ ಮಾಡೋ ಕಂಟೆಂಟ್ ಕಿತ್ಕೊಬಿಡ್ತೀವ? ಏನಕ್ಕೆ ಕರೀತೀಯ ರೂಮ್ಗೆ ನಮ್ಮ ಅಮ್ಮನ? ಒತ್ಕೊಡ್ತೀನಿ. ಅದೇ ಏನಕ್ಕೆ ಇಲ್ಲೇ ಒತ್ಕೊಡು. ಇಲ್ಲಿ ನೋಡಿ ನರ ಹಿಡಿತದೆ. ಒತ್ತಬಾರ್ದಂಗೆ ಸುಮ್ನಿರಮ್ಮ. ಅವ್ಳು ಗೊತ್ತಿದ್ದೆ ಮಾಡಿದೀಗ. ನಾನು ಅಲ್ಲೋಗಿ ಮಾತಾಡ್ಸ್ಕೊಂಡು ಕರ್ಕೊಂಡ್ ಫಸ್ಟ್ ಮಾತಾಡಿದೆ ಅಮ್ಮನ ಹತ್ರ. ನಾನು ಡಬಲ್ ಪ್ರ್ಯಾಂಕ್ ಮಾಡ್ಬೇಕು ಅಂತ ಅನ್ಕೊಂಡು ಹೋಗಪ್ಪ. ತಾಕತ್ತೇ ಇಲ್ಲ ನಿನ್ಗೆ, ತಾಕತ್ತೇ ಇಲ್ಲ. ಕಿತ್ತೋಯ್ತವೆ ನಿಂಗೆ. ತಮಾಷೆ ಮಾತಾಡ್ಬೇಡ ಅಪ್ಪು. ಒಂದು ನಿಮಿಷ ಇರು, ನಮ್ಮಮ್ಮ ನನಗೆ ಗೊತ್ತು. ಅಮ್ಮ ಏನಾಗಬೇಕು ಕಣವ? ಸಾರಿ ಕಣವ. ಇದನ್ನೇ ನಮ್ಗೆ ಮಾಡ್ಬೇಡ, ಇಷ್ಟ ಆಗಲ್ಲ ನನ್ಗೆ. ಅಮ್ಮ ಮುಟ್ಟು ಮಾತಾಡ್ಸ್ಬಾರ್ದಪ್ಪು ನೀನು. ಮುಟ್ಟು ಮಾತಾಡ್ಬೇಡ ಅಮ್ಮ ಕಣೆ. ಮಾಡ್ಬೇಡ. ಬಂದ್ ಜೋರಾಗಿ ಹಿಂಗ್ ಎಳೆದು ಕೂರ್ಸ್ಕೊಂತಾನೆ ಪಾಪ ಅಮ್ಮನ. ಪ್ರೀತಿ ನೀನ್ ಪ್ರೀತಿ ಅಮ್ಮ, ನೀನ್ ಅವ್ನ್ಗೆ ಹೇಳಮ್ಮ ನಿಂಗ್ ಮಾಡ್ಬೇಡ ಅಂತ. ಸರಿ ಆಯ್ತು, ನಿಮಿಷ ಸ್ವಲ್ಪ ಅಪ್ಪ ಅವ್ರಿಗೆ ಏಜ್ ಆಗಿದೆ, ಕರೆಕ್ಟ್ ಆಗಿ ಬಿಹೇವ್ ಮಾಡಪ್ಪು. ನೀನ್ ಏನು ಮಾಡ್ಬೇಡ, ಹೋಗೋ. ಇದ ಕತ್ತೊಂಬ್ತೀನಿ. ಓ ಹೋಗು. ತಲೆ ಮೇಲೆ ಕೈ ಎತ್ತಮ್ಮ ನೀನು. ಎತ್ತಮ್ಮ. ಅಪ್ಪು ನಂಗೆ ನಿಜವಾಗ್ಲೂ ನಾನು ಹೇಳ ಅಪ್ಪು, ನಂಗೆ ನಮ್ಮ ಸಂಸಾರ ಆನಂದ ಸಾಗರ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಪಾಪ.